ಕಂಗ್ರಾಚುಲೇಷನ್ ವಿಜಯ್. He'll be the next future CM and ಅವ್ರು ಕೊಟ್ಟಿರೋ ಮಾತು ಉಳಿಸ್ಕೊಂತಾರೆ, ಅವ್ರ ಮಾತು ಉಳಿಸ್ಕೊಂತಾರೆ. ಒಂದು ಬಸ್ಸು ಟ್ರೈನು ಏನೋ ಬುಕ್ ಮಾಡಿದ್ರೆ ನಾವು ಬರ್ತೀವಿ, ನೋಡ್ಕೊಂಡು ಅವ್ರಿಗೆ ವಿಶ್ ಮಾಡ್ತೀವಿ. ಅದೇ ಕೆಲಸ ರಜೆ ಆಗ್ಬಿಟ್ಟು ನಾನು ಚೆನ್ನಾಗಿ ಫುಲ್ ಮಾಡಿ ಮಾಡ್ತೀನಿ. ತಮಿಳ್ನಾಡು ಸಿಎಂ ವಿಜಯ್ಗೆ ಜೈ. ತಮಿಳುನಾಡಿನ ರಾಜಕೀಯ ರಣರಂಗದಲ್ಲಿ ದಳಪತಿ ವಿಜಯ್ ಅವರ ಹೊಸ ಶಕೆಯ ಉದಯವಾಗಿದೆ. ಈ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅವರ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಬನ್ನಿ, ದಳಪತಿ ಅವರ ಫ್ಯಾನ್ಸ್ನ ಹರ್ಷೋದ್ಗಾರ, ಪಟಾಕಿಗಳ ಅಬ್ಬರದ ಈ ಎಕ್ಸ್ಕ್ಲೂಸಿವ್ ವರದಿ ಇಲ್ಲಿದೆ. ತಮಿಳುನಾಡಿನ 50 ವರ್ಷಗಳ ದ್ರಾವಿಡ ರಾಜಕಾರಣ ಇಂದು ಬದಲಾಗಿದೆ. ಇದೇ ಮೊದಲ ಬಾರಿ ಚುನಾವಣಾ ಅಖಾಡಕ್ಕಿಳಿದಿರುವ ನಟ ವಿಜಯ್ ಅವರು 234 ಕ್ಷೇತ್ರದಲ್ಲಿ ಬರೋಬ್ಬರಿ 108 ಕ್ಷೇತ್ರಗಳಲ್ಲಿ ವಿಜಯ ಸಾಧಿಸಿದ್ದಾರೆ. ಈ ವಿಜಯ ಕೇವಲ ತಮಿಳುನಾಡಿಗೆ ಮಾತ್ರ ಅಷ್ಟೇ ಅಲ್ಲ, ನಮ್ಮ ಬೆಂಗಳೂರಿನಲ್ಲಿ ನೆಲೆಸಿರುವ ಸಾವಿರಾರು ತಮಿಳು ಭಾಷಿಕರಿಗೂ ಈ ಸಂಭ್ರಮವನ್ನು ಆಚರಿಸಿದ್ದಾರೆ. ಇವರ ರಿಯಾಕ್ಷನ್ ಹೇಗಿದೆ ನೋಡೋಣ. ತಮಿಳುನಾಡಿನ ಅಖಾಡದಲ್ಲಿ ವಿಜಯ್ ಗೆಲುವಿನ ನಗಾರಿ ಬಾರಿಸುತ್ತಿದ್ದಂತೆ ಇತ್ತ ಬೆಂಗಳೂರಿನ ಬೀದಿಗಳಲ್ಲಿ ಹಬ್ಬದ ಕಳೆ ಬಂದಿದೆ. ಅದರಲ್ಲೂ ಹಲಸೂರು ಮತ್ತು ಇಂದಿರಾನಗರದ ಗಲ್ಲಿ ಗಲ್ಲಿಗಳಲ್ಲಿಯೂ ಅಕ್ಷರಶಃ ವಿಜಯೋತ್ಸವದ ವಾತಾವರಣ. ತಮ್ಮ ನೆಚ್ಚಿನ ನಾಯಕನ ಭಾವಚಿತ್ರಕ್ಕೆ ಹೂವಿನ ಹಾರ ಹಾಕಿ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ ತುಂಬಾನೇ. ಅವ್ರು ವಿನ್ ಮಾಡೋಕ್ಕೆ ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ದೀವಿ. ತುಂಬಾ ಏನು ಹೆಂಗೆ ಹೇಳಿದ್ರಂದರೆ ನಮಗೆ ಒಂಥರ ಬೂಸ್ಟ್ ಬಂಪ್ ಥರ ಆಗ್ತಾಯಿದೆ. ಅವರು ವಿನ್ ನಾವು ತುಂಬ ಫ್ಯಾನ್ ಅವರು. ಆಲ್ಮೋಸ್ಟ್ ಬೈ ಬರ್ತಿಂದವೇ ನಾವು ವಿಜಯ್ ಗೊತ್ತಾಗಿದ್ದಾನೆ, ನಾವು ವಿಜಯ್ ಫ್ಯಾನು. ಲೈಕ್ ಅವ್ರು ಏನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಮಾಡ್ತಾರೆ. ನಮ್ಗೆ ಎಷ್ಟಾಗುತ್ತೋ ಅಷ್ಟು ಅವ್ರು ವಿನ್ ಆಗಬೇಕು ಅಂತ ನಾವು ಪ್ರೇ ಮಾಡಿದ್ದೀವಿ. ಅವ್ರು ವಿನ್ ಆಗೇ ಆಗ್ತಾರೆ, ಒಳ್ಳೇದು ಮಾಡೇ ಮಾಡ್ತಾರೆ. ಸೊ ಆಲ್ ದ ಬೆಸ್ಟ್ ಫಾರ್ ವಿಜಯ್. ಹೀಲ್ ಬಿ ದ ನೆಕ್ಸ್ಟ್ ಫ್ಯೂಚರ್ CM ಆ್ಯಂಡ್ ಅವ್ರು ಕೊಟ್ಟಿರೋ ಮಾತು ಉಳಿಸ್ಕೊಂತಾರೆ, ಅವ್ರ ಮಾತು ಅವ್ರು ಬಂದರೆ ನಮ್ಮ ಸ್ವಲ್ಪ ಬಡವರಿಗೆ ಸ್ವಲ್ಪ ಚೆನ್ನಾಗಿರ್ತದೆ. ಈ ಫ್ರೀಗೆ ಎಲ್ಲ ಇಲ್ಲದ್ದು ಚೆನ್ನಾಗಿರ್ತದೆ. ತುಂಬ ಖುಷಿ. ಅದೇ ಕೆಲಸ ರಜೆ ಆಗ್ಬಿಟ್ಟು ನಾನು ಚೆನ್ನಾಗಿ ಫುಲ್ ಮಾಡಿ ಮಾಡ್ತೀವಿ. ನಮ್ಮ ಮನೆಯವ್ರಿಗೆ ನಮ್ಮ ಫ್ರೆಂಡ್ಸ್ಗೆಲ್ಲ ಅಭಿಮಾನಿಗಳ ಈ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ನಡು ರಸ್ತೆಯಲ್ಲೇ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಪರಸ್ಪರ ಶುಭಾಶಯ ಕೋರಿದ್ರು. ಬಣ್ಣ ಬಣ್ಣದ ಪಟಾಕಿಗಳ ಚಿತ್ತಾರ, ಕಿವಿಗಡಗಿಚ್ಚುವ ಸಿಡಿಮದ್ದಿನ ಸದ್ದು ದಳಪತಿಯ ಯಶಸ್ಸು ಸಾರುತ್ತಿತ್ತು. ಬೆಂಗಳೂರಿನಲ್ಲಿ ನೆಲೆಸಿರುವ ಸಾವಿರಾರು ತಮಿಳು ಕುಟುಂಬಗಳು ತಮ್ಮ ಮನೆಯ ಮಗನೇ ಗೆದ್ದಷ್ಟೇ ಭಾವುಕರಾಗಿ ಈ ಕ್ಷಣವನ್ನು ಆಚರಿಸಿದ್ದು ವಿಶೇಷವಾಗಿ. ತಮಿಳ್ನಾಡು ಸಿಎಂ ವಿಜಯ್ಗೆ ಜೈ. ಮಾಡಲೇಬೇಕಲ್ಲ, ಅವರು ಇಬ್ಬರು ಬರ್ತಾ ಇದ್ರೆ ಆಗಲ್ಲ. ಯಾರಾದರೂ ಡಿಫ್ರೆಂಟ್ ಬಂದರೆ ಸ್ವಲ್ಪ ಚೆನ್ನಾಗಾಗುತ್ತೆ. ಇಲ್ಲಿ ಅವರು ಇಬ್ರಿಗೂ ಭಯ ಆಗುತ್ತೆ. ಇವಾಗ ನಾವು ಇಬ್ರು ಕರೆಕ್ಟಾಗಿ ಮಾಡಿದ್ರೆ ಅವನು ಏನಕ್ಕೆ ಬರ್ತಾನೆ ಇಲ್ಲಿ, ಈ ಥರ ಒಂದು ಇದಾಗುತ್ತೆ. ತುಂಬ ಖುಷಿಯಾಗಿ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ? ನಾವು ಮಟನ್ ಚಿಕನ್ ಬಿರಿಯಾನಿ ಪಾರ್ಟಿ ಮಾಡಿದ್ವಿ ನೆನ್ನೆ ನೈಟು. ಟೆರೆಸ್ ಇಲ್ಲ, ಆಚೆ. ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ನೀವು ಅವರಿಗೆ ಪರ್ಸನಲ್ ಆಗಿ ಮೀಟ್ ಮಾಡಬೇಕು ಅಂತ ಇದೆ ನಿಮ್ಗೆ? ಒಂದು ಬಸ್ಸು ಟ್ರೈನು ಏನೋ ಬುಕ್ ಮಾಡಿದ್ರೆ ನಾವು ಬರ್ತೀವಿ, ನೋಡ್ಕೊಂಡು ಅವ್ರಿಗೆ ವಿಶ್ ಮಾಡ್ತೀವಿ. ಖುಷಿನ ಅದು ಏನು ಮಾಡ್ತಾರೆ ನೋಡ್ಬೇಕಲ್ವಾ. ಬಂದಿದ್ದಾರೆ ಈಗ, ಇನ್ನು ಮುಂದೆ ಏನು ಮಾಡ್ತಾರೆ ಅಂತ ನೋಡ್ಬೇಕು. ಖುಷಿ ಇದೆಯಾ ವಿಜಯ್ ಬಂದಿರೋದು? ಖುಷಿ. ಚೇಂಜಸ್ ಬೇಕಿತ್ತು ತಮಿಳ್ನಾಡಲ್ಲಿ? ಇಲ್ಲ, ಬೇಡ ಬಿಡಿ. ಯಾರು ನೋಡ ಬಂದ ಮೇಲೆ ಇವ್ರು ಚೇಂಜಸ್ ಇದ್ರೆ ಹೆಂಗೆ ಮಾಡ್ತಾರೆ ನೋಡೋಣ. ಅದು ಒಂದು ಚಾನ್ಸ್ ಕೊಡ್ಬೇಕಲ್ಲ ಅವ್ರಿಗೂ. ಒಂದೇ ಸಲ ನಾವೇ ಇದ್ದರೆ ಆಗಲ್ಲ. ಅದು ಇನ್ನೊಬ್ರು ಬಂದ್ರೇ ಇವಾಗ ನೀವು ಏನಕ್ಕೆ ಬರ್ತೀರಾ ಬೇಕು ಕೇಳಂತ ಬರ್ತೀರಾ, ಆ ಥರನೇ ಎಲ್ಲರಿಗೂ ಒಂದು ಇದಿರಬೇಕು. ಅಲ್ಲ, ಹೊಸಬರು ಬಂದಿದ್ದಾರಲ್ಲ ನಮ್ಮ ವಿಜಯ್ ತಳಪತಿ, ಅದಕ್ಕೆ ಏನನ್ನ ಮಾಡಬೇಕಲ್ಲ. ನೆಕ್ಸ್ಟ್ ಟೈಮ್ CM ಆಯಿತು ಬಿಡು, ಲಕ್ಕನ ಆಯಿತು. ಅದು ಬಡವ್ರಿಗೆ ಒಳ್ಳೇದು ಮಾಡ್ಬೇಕು, ಇರೋರ್ಗೆ ಮಾಡಬೇಡ್ರಿ, ಬಡವರ್ಗೆ ಮಾಡಬೇಕು. ಇದು ಕೇವಲ ಗೆಲುವಿನ ಸಂಭ್ರಮವಲ್ಲ, ಬದಲಾವಣೆಯ ಮುನ್ಸೂಚನೆ. ತಮಿಳುನಾಡಿನ ಮುಂದಿನ CM ನಮ್ಮ ದಳಪತಿ ಎಂಬ ಜಯಘೋಷಗಳು ಮೊಳಗಿದವು.
ಬೆಳ್ಳಿತೆರೆಯಲ್ಲಿ ಕಮಾಲ್ ಮಾಡಿದ ವಿಜಯ್ ರಾಜಕೀಯದ ಚದುರಂಗದಾಟದಲ್ಲೂ ಹೊಸ ಇತಿಹಾಸ ಬರೆಯಲಿದ್ದಾರೆ ಎಂಬ ಅಚಲ ವಿಶ್ವಾಸ ಅಭಿಮಾನಿಗಳ ಕಣ್ಣಲ್ಲಿ ಮಿನುಗುತ್ತಿತ್ತು. ಒಟ್ಟಿನಲ್ಲಿ ವಿಜಯ್ ಅವರ ಈ ಗೆಲುವು ಕೇವಲ ತಮಿಳುನಾಡಿನ ಗಡಿಗೆ ಸೀಮಿತವಾಗಿರಲಿಲ್ಲ, ಬದಲಾಗಿ ಬೆಂಗಳೂರಿನಲ್ಲಿಯೂ ಭಾರಿ ಸದ್ದು ಮಾಡಿದೆ. ಅಭಿಮಾನಿಗಳ ಈ ಅಪಾರ ಪ್ರೀತಿ ಹಾಗೂ ಮುಗಿಲು ಮುಟ್ಟಿದ ಸಂಭ್ರಮ ದಳಪತಿಯ ಮೇಲಿರುವ ಕ್ರೇಜ್ ಅನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಇದಿಷ್ಟು ಬೆಂಗಳೂರಿನಲ್ಲಿ ನೆಲೆಸಿರುವ ತಮಿಳು ಭಾಷಿಕರು ವಿಜಯ್ ಅವರಿಗೆ ತೋರಿಸ್ತಿರುವ ಪ್ರೀತಿ. ಮುಂದಿನ ದಿನಗಳಲ್ಲಿ ವಿಜಯ್ ಅವರು CM ಪಟ್ಟದಲ್ಲಿ ಕೂತ್ಕೊಳ್ಬೇಕು, ಅವರನ್ನು CM ಆಗಿ ನೋಡಬೇಕು ಅಂತ ಹೇಳಿ ಇಲ್ಲಿನ ಫ್ಯಾನ್ಸ್ಗಳು ಅಭಿಪ್ರಾಯ ಪಡ್ತಾ ಇದ್ದಾರೆ, ತುಂಬ ಸಂತೋಷ ಕೂಡ ಪಡ್ತಾ ಇದ್ದಾರೆ. ವಿಜಯ್ ಅವರ ಗೆಲುವನ್ನು ಬೆಂಗಳೂರಿನ ತಮಿಳು ನಿವಾಸಿಗರು ಕೇಕ್ ಕಟ್ ಮಾಡಿ ವಿವಿಧ ಖಾದ್ಯಗಳನ್ನು ತಯಾರಿಸಿ ಸಂಭ್ರಮಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಪೂರ್ಣಿಮಾ ಪೆರ್ಣಂಕಿಲ, ದ ಫೆಡರಲ್ ಕರ್ನಾಟಕ, ಬ್ಯಾಂಗ್ಳೂರು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.